ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ನಮ್ಮೆಲ್ಲ ಮಹಾಜನತೆಗೆ ಇವತ್ತೊಂದು ಸಂತೋಷದ ಸುದಿನ. ಈ ನೆಲದ ಶಾಸಕರಾಗಿ ಸೇವೆ ಸಲ್ಲಿಸಿದಂಥ ಮಾಜಿ ಶಾಸಕರು, ಸರಳ ಸಜ್ಜನಿಕೆಗೆ ಹೆಸರಾದಂಥ ನಮ್ಮೆಲ್ಲರ ಹಿರಿಯರು, ನನ್ನ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಮಾರುತಿರಾವ್ ಮೂಳೆ ಅವರಿಗೆ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ JP ನಡ್ಡಾರವರು, ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯದವರೇ ಆದಂಥ ನಮ್ಮ ಹಿರಿಯರು, ನಮ್ಮ ಮುಖಂಡರು ಆದಂಥ ಸನ್ಮಾನ್ಯ ಶ್ರೀ BL ಸಂತೋಷ್ಜಿಯವರು, ವಿಶೇಷವಾಗಿ ನಮ್ಮ ರಾಜ್ಯದ ಯುವ ನಾಯಕರು, ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ನನ್ನ ಸಹೋದರರು ಆದಂಥ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರು, ನಮ್ಮ ಹಿರಿಯರು ಆದಂಥ ರೈತ ನಾಯಕರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆದಂಥ BS ಯಡಿಯೂರಪ್ಪನವರು, ವಿರೋಧ ಪಕ್ಷದ ನಾಯಕರು ಆದಂಥ R ಅಶೋಕ್ರವರು, ಹಾಗೂ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು, ಹೀಗೆ ನನ್ನ ಪಕ್ಷದ ಅನೇಕ ನಾಯಕರು ಸೇರಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ MG ಮೂಳೆಯವರಿಗೆ ವಿಧಾನ ಪರಿಷತ್ತಿನ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ನನ್ನ ವತಿಯಿಂದ ಹಾಗೂ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಮಹಾಜನತೆ ವತಿಯಿಂದ ಬೀದರ್ ಜಿಲ್ಲೆಯ ಪರವಾಗಿ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ನನಗೆ ಬಹಳ ಖುಷಿ ತಂದಂಥ ಇವತ್ತು ವಿಚಾರ, ಬಹುತೇಕ ಬಸವ ಕಲ್ಯಾಣದ ಮಹಾಜನತೆಗೆ, ಬೀದರ್ ಜಿಲ್ಲೆಯ ಮರಾಠ ಸಮಾಜಕ್ಕೆ, ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಇವತ್ತು ಒಂದು ಹಬ್ಬದ ವಾತಾವರಣ. ಏಕೆಂದರೆ ಸುಮಾರು ದಿವಸಗಳಿಂದ, ಸುಮಾರು 30 ವರ್ಷಗಳಿಂದ MG ಮೂಳೆಯವರು ಈ ಭಾಗದ ಅಭಿವೃದ್ಧಿಗಾಗಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ, ಸಮಸ್ತ ಕರ್ನಾಟಕದ ಮರಾಠ ಸಮಾಜದ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಿದಂಥವ್ರು, ಹೋರಾಟ ಮಾಡಿದಂಥವ್ರು, ಅವರ ಹಿರಿತನವನ್ನು ಗಮನಿಸಿ ಇವತ್ತು ಪಕ್ಷ ಅವರಿಗೆ ವಿಶೇಷವಾಗಿ ವಿಧಾನ ಪರಿಷತ್ತಿಗೆ ಅಧಿಕೃತ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಇದರ ಜೊತೆಗೆ ಇನ್ನೋರ್ವ ನನ್ನ ಆತ್ಮೀಯ ಸಹೋದರರು, ಇವತ್ತು ಈ ಪಕ್ಷದ ಹಿರಿಯ ಮುಖಂಡರು ಆದಂಥ CT ರವಿ ಅವರಿಗೆ ಈ ವಿಷಯನೂ ಕೂಡ ಅತ್ಯಂತ ಖುಷಿ ತರ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ನಮ್ಮ ಆತ್ಮೀಯ ಸಹೋದರರಾದಂಥ N ರವಿಕುಮಾರ್ ಅವರಿಗೂ ಕೂಡ ಇವತ್ತು ಅಧಿಕೃತ ಅಭ್ಯರ್ಥಿ ಮಾಡಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನನಗಿವತ್ತು ಕಳೆದ 2022 ಫೆಬ್ರವರಿ 19ರಂದು ಸನ್ಮಾನ್ಯ ಶ್ರೀ MG ಮೂಳೆ ಅವರಿಗೆ ಬೊಮ್ಮಾಯಿ ಸಾಹೇಬರ ಮುಖ್ಯಮಂತ್ರಿಯಾಗಿದ್ದಂಥ ಸಮಯದಲ್ಲಿ ಅವರಿಗೆ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಆವಾಗಲೂ ಕೂಡ ನಾನು ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದೆ. 22 ಬಹುತೇಕ 23 ಒಂದೇ ಗ್ಯಾಪ್ ಆಗಿದೆ. 2 ವರ್ಷದ ಒಳಗಾಗಿ ಮತ್ತೆ ಏನು ನನ್ನ ಎಲ್ಲ ಪಕ್ಷದ ಮುಖಂಡರು MG ಮೂಳೆ ಅವರಿಗೆ ಈ ಸ್ಥಾನ ತಾವು ದೊರಕಿಸಿಕೊಟ್ಟಿದ್ರಲ್ಲ, ನಾವು ಯಾವತ್ತೂ ನಿಮ್ಗೆ ಋಣಿಯಾಗಿರ್ತೇವೆ. ಮತ್ತೊಮ್ಮೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸನ್ಮಾನ್ಯ ಶ್ರೀ MG ಮೂಳೆ ಅವರಿಗೆ ಬರ್ತಕ್ಕಂಥ ಈ ಮುಂದಿನ ನಿಮ್ಮ 6 ವರ್ಷದ ಅವಧಿಯಲ್ಲಿ ಅಥವಾ ಮುಂದಿನ ದಿನಮಾನಗಳಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಮಹಾಜನತೆಗಾಗಿ, ಸಮಸ್ತ ಬೀದರ್ ಜಿಲ್ಲೆಯ ಮಹಾಜನತೆಗಾಗಿ, ರಾಜ್ಯದ ಮರಾಠ ಸಮಾಜದ ಅಭಿವೃದ್ಧಿಗಾಗಿ ಇನ್ನೂ ತಮಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ವಿಶ್ವಗುರು ಬಸವಣ್ಣನವರು ಕೂಡಲಿ, ಇನ್ನೂ ನಿಮ್ಗೆ ದೀರ್ಘಾಯುಷ್ಯ ಕೂಡಲಿ ಅಂಥೇಳಿ ನಾನು MG ಮೂಳೆ ಅವರಿಗೆ ಸಮಸ್ತ ಮಹಾಜನತೆ ಪರವಾಗಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು.